ಸೂರ್ಯಕಾಂತಿ ಎಣ್ಣೆ 20% ಏರಿಕೆ ಆಗಬಹುದು. ಯಾಕಂದ್ರೆ ಅದರ ಮೇಲೆ ಕೃಷಿ ಸೆಸ್ ಅನ್ನು ವಿಧಿಸಲಾಗಿದೆ. 20% ಕೃಷಿ ಸೆಸ್ ಇದೆ, ಫಾರ್ಮ್ ಸೆಸ್ ಅಂತ ಕರಿತೀವಿ ನಾವು ಅದನ್ನ. ವಿದೇಶಿ ಸೇಬು ಅದರ ಮೇಲೆ 35% ಕೃಷಿ ಸೆಸ್ ಇದೆ, ಅಂದ್ರೆ ಈಗ ವಿಧಿಸಲಾಗಿರ್ತಕ್ಕಂಥದ್ದು. ಕಾಬೂಲ್ ಕಡಲೆ ಮೇಲೆ 30% ಕೃಷಿ ಸೆಸ್ ಅನ್ನು ವಿಧಿಸಲಾಗಿದೆ. ಹಾಗೆ ಬಟಾಣಿ ಮೇಲೆ 40% ಫಾರ್ಮ್ ಸೆಸ್ ಇದೆ. ಬೇಳೆಕಾಳು ಮೇಲೆ 50% ಕೃಷಿ ಸೆಸ್ ಅನ್ನ ವಿಧಿಸಲಾಗಿದೆ. ಅಂದ್ರೆ ಈಗ ಇದೆಲ್ಲವೂ ಸಹ ದಿನಬಳಕೆ ವಸ್ತುಗಳು, ಜನಸಾಮಾನ್ಯರು ಪ್ರತಿದಿನವೂ ಬಳಸುವಂತಹ ವಸ್ತುಗಳು. ಸೊ ಇದೆಲ್ಲದರ ಮೇಲೆ ಇದೀಗ ಬೆಲೆ ಏರಿಕೆಯ ಒಂದು ಪರಿಣಾಮ ದೊಡ್ಡ ಮಟ್ಟಕ್ಕೆ ತಟ್ಟಬಹುದಾದಂತ ಸಾಧ್ಯತೆ ಇದೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಬಜೆಟ್ ಶ್ರೀಸಾಮಾನ್ಯರಿಗೆ ಯಾವ ರೀತಿಯಾಗಿ ಪೂರಕವಾಗಬಹುದು ಅನ್ನೋ ಒಂದು ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇತ್ತು ಪ್ರಾರಂಭಿಕ ಹಂತದಿಂದಲೂ ಸಹ. ಆದರೆ ಯಾವಾಗ ಒಂದಷ್ಟು ವಿಚಾರಗಳನ್ನು ಅವರು ಬಜೆಟ್ನಲ್ಲಿ ಮಂಡಿಸ್ತಾ ಹೋದ್ರೋ, ಪ್ರಸ್ತಾಪಿಸ್ತಾ ಹೋದ್ರೋ, ಆಗ ಎಲ್ಲೋ ಒಂದು ಕಡೆ ಜನಸಾಮಾನ್ಯರು, ದೇಶದ ಜನರು ಈ ಒಂದು ಬಜೆಟ್ ಎಲ್ಲೋ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಬರೆ ಎಳೆಯುವಂಥ ನಿಟ್ಟಿನಲ್ಲಿ ಏನಾದರೂ ಇದೆಯಾ ಅನ್ನುವ ಪ್ರಶ್ನೆಗಳನ್ನು ಕೇಳ್ತಾ ಹೋದ್ರು. ಸೊ ಗಮನಿಸ್ತಾ ಇದ್ದೀವಿ, ಅಡುಗೆ ಎಣ್ಣೆ, ಬೇಳೆಕಾಳುಗಳ ಬೆಲೆ ನಾಳೆಯಿಂದ ಮತ್ತಷ್ಟು ಹೆಚ್ಚಾಗಬಹುದು. ಸಾಮಾನ್ಯ ಜನರು ಬಳಸುವಂಥ ವಸ್ತುಗಳ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಈಗಲೂ ತಾವು ಗಮನಿಸ್ತಾ ಇದ್ರೆ TV5 ಪರದೆ ಮೇಲೆ ಆ ಗ್ರಾಫಿಕ್ಸ್ ಪ್ಲೇಟ್ನಲ್ಲಿ ಯಾವೆಲ್ಲ ವಸ್ತುಗಳು, ಪದಾರ್ಥಗಳು ಏರಿಕೆಯಾಗುತ್ತೆ ಅಂತ. ಸೋಯಾಬೀನ್ ಜೊತೆಗೆ ಸೂರ್ಯಕಾಂತಿ ಎಣ್ಣೆ 20% ಅದರ ಮೇಲೆ ಕೃಷಿ ಸೆಸ್ಸನ್ನು ವಿಧಿಸಲಾಗಿದೆ. ಅದರ ಜೊತೆಗೆ ವಿದೇಶಿ ಸೇಬಿನ ಮೇಲೆ 35% ಕೃಷಿ ಸೆಸ್ಸನ್ನು ವಿಧಿಸಲಾಗಿರುವಂಥದ್ದು. ಕಾಬೂಲು ಕಡಲೆ ಮೇಲೆ 30% ಕೃಷಿ ಸೆಸ್ ಇದೆ. ಹಾಗೆ ಬಟಾಣಿ ಮೇಲೆ 40% ಕೃಷಿ ಸೆಸ್, ಫಾರ್ಮ್ ಸೆಸ್ ಅನ್ನು ವಿಧಿಸಲಾಗಿದೆ. ಹಾಗೆ ಬೇಳೆಕಾಳಿನ ಮೇಲೆ 50% ಕೃಷಿ ಸೆಸ್ ಅನ್ನ ಈ ಸಂದರ್ಭದಲ್ಲಿ ವಿಧಿಸಲಾಗಿದೆ. ಇದರ ನೇರವಾದಂಥ ಹೊಡೆತಕ್ಕೆ ಜನಸಾಮಾನ್ಯನು ಸಿಲುಕು ಹಾಕೊಂಡಿದ್ದಾನೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಬಿಸಿ ಶ್ರೀಸಾಮಾನ್ಯನಿಗೆ ತಟ್ಟಿದೆ. ಬೆಲೆ ಏರಿಕೆಯ ಬಿಸಿಯಿಂದ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಒಂದು ಕಡೆ ಕೊರೋನಾ ಹಾವಳಿ ಇತ್ತು, ಆದಾಯ ಇರಲಿಲ್ಲ, ಸುಮಾರು 8 ರಿಂದ 10 ತಿಂಗಳ ಕಾಲ ಮನೆಯಲ್ಲಿ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಇತ್ತು, ₹1 ದುಡಿಮೆ ಇರಲಿಲ್ಲ. ಅದಾದ ಬಳಿಕ ಈಗ ಎಲ್ಲವೂ ಸಹ ಚೇತರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಈಗ ಅಲ್ಪ ಸ್ವಲ್ಪ ಹಣ ನೋಡ್ತಾ ಇದ್ದಾರೆ, ಜೀವನ ನಡೆಸಲಿಕ್ಕೆ ಸ್ವಲ್ಪ ಸಾಧ್ಯತೆ ಆಗ್ತಾ ಇದೆ, ಸ್ವಲ್ಪ ಮಟ್ಟಕ್ಕೆ. ಆದರೂ ಸಹ ಎಲ್ಲ ಬೆಲೆ ಏರಿಕೆಯ ಬಿಸಿಯಿಂದಾಗಿ ಬದುಕುವ ಅಥವಾ ಜೀವನ ಸಾಕಷ್ಟು ದುಸ್ತರವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಅಚ್ಚೇ ದಿನ ಬರುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಸ ಶಕೆಯನ್ನು ಆರಂಭ ಮಾಡ್ತಾರೆ ದೇಶದಲ್ಲಿ ಅಂತ ಸಾಕಷ್ಟು ಜನ ನಿರೀಕ್ಷಣೆ ಇಟ್ಕೊಂಡಿದ್ರು. ಆದರೆ ನಿಜಕ್ಕೂ ಆ ಒಂದು ಅಚ್ಚೇ ದಿನ ಇದೇನಾ ಅನ್ನುವ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಸಹ ಕೇಳ್ತಾ ಇದ್ದಾರೆ. ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಅವರು ಕೊಡುವಂಥ ಆಶ್ವಾಸನೆಗಳು, ಭರವಸೆಗಳು ಒಂದು ರೀತಿಯಾಗಾದರೆ, ಅಧಿಕಾರಕ್ಕೆ ಬಂದ ನಂತರ ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಮರೆತು ತಮಗೆ ಬಂದ ಹಾಗೆ ನಡೆದುಕೊಳ್ಳುವಂಥದ್ದು ಈಗ ನಮಗೆ ಕಣ್ಣ ಮುಂದೆ ಸಾಕ್ಷೀಭೂತವಾಗಿ ನಿಂತಿದೆ. ವೀಕ್ಷಕರೇ ನೋಡಿ, ಈಗ ಈ ರೀತಿಯಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದರೆ ಜನಸಾಮಾನ್ಯನು, ಶ್ರೀಸಾಮಾನ್ಯನು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದು. ಶ್ರೀಮಂತರು, ಉಳ್ಳವರು ಹೇಗೋ ಬದುಕೊಂಡು ಹೋಗ್ತಾರೆ, ಅವ್ರಿಗೆ ಆದಾಯ ಚೆನ್ನಾಗಿರುತ್ತೆ. ಆದರೆ ಇವತ್ತು 10, 15 ಸಾವಿರ, 20 ಸಾವಿರ ಸಂಬಳ ತೆಗೆದುಕೊಳ್ಳುವಂಥವರಾಗಿರ್ಬೋದು, ಮಧ್ಯಮ ವರ್ಗದವರು, ಕೆಳವರ್ಗದವರು, ಇವರೆಲ್ಲರೂ ಸಹ ಯಾವ ರೀತಿಯಾಗಿ ಬದುಕನ್ನ ಸಾಗಿಸಬೇಕು ಅನ್ನುವ ಪ್ರಶ್ನೆ ಒಂದು ಕಡೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯ ಪರಿಣಾಮವೂ ಸಹ ಈಗ ನಮ್ಮ ಮೇಲೆ ದೊಡ್ಡ ಮಟ್ಟಕ್ಕೆ ತಟ್ಟಬಹುದಾದಂಥ ಸಾಧ್ಯತೆ ಇದೆ. ಯಾಕಂದ್ರೆ ಪೆಟ್ರೋಲ್ ಹಾಗೆ ಡೀಸೆಲ್ ಮೇಲೆಯೂ ಸಹ ಕೃಷಿ ಸೆಸ್ಸನ್ನು ಈ ಸಂದರ್ಭದಲ್ಲಿ ವಿಧಿಸಲಾಗಿದೆ. ಯಥಾಸ್ಥಿತಿಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಕಾಯ್ದುಕೊಂಡಿದ್ದಾರೆ. ಯಾಕಂದ್ರೆ ಹೆಚ್ಚಿನ ಅನುದಾನಗಳನ್ನು ಘೋಷಣೆ ಮಾಡದೇ ಇದ್ರೂ ಸಹ ಹೊಸದಾದಂಥ ಯೋಜನೆಗಳನ್ನು, ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಹೊಸದಾದಂಥ ಪ್ಲಾನ್ಸ್ ಅನ್ನು ಅವರು ಘೋಷಣೆ ಮಾಡದೇ ಇದ್ರೂ ಸಹ ಯಥಾಸ್ಥಿತಿಯನ್ನು ಅವರು ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ರೂ ಸಹ ಎಲ್ಲ ಕೃಷಿ ಸೆಸ್ನಿಂದಾಗಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಮತ್ತಷ್ಟು ಹೊರೆಯಾಗಿ ಪರಿಣಮಿಸುತ್ತೆ. ಸೊ ದುಬಾರಿ ದುನಿಯಾ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಯಾವ ರೀತಿಯಾಗಿ ಶ್ರೀಸಾಮಾನ್ಯನಿಗೆ ಹೊರೆಯಾಗುತ್ತೆ ಅನ್ನೋದು
ಎರಡನೇ ಅವಧಿಯ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿ ಸರ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರ ದೇಶದ ಜನರ ಆಶೋತ್ತರಗಳನ್ನು ಪೂರೈಸುವಂಥ ಒಂದಷ್ಟು ನಿರ್ಧಾರಗಳನ್ನು ಪ್ರಕಟಿಸ್ತಾ ಇದೆಯಾ, ನಿರ್ಧಾರಗಳನ್ನು ತೆಗೆದುಕೊಂಡು ಬರ್ತಾ ಇದೆಯಾ ಗೊತ್ತಿಲ್ಲ. ನೋಡಿ, ಈ ಸೆಸ್ ಅನ್ನುವಂಥದ್ದು ವಿಶೇಷವಾದಂಥ ಒಂದು ತೆರಿಗೆಯ ಒಂದು ರೂಪ. ಅಂದ್ರೆ ಈಗ ಕೃಷಿ ಸೆಸ್ ಅಂದ್ರೆ ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಸೆಸ್ ಅನ್ನು ಸಂಗ್ರಹಿಸಲಾಗುತ್ತೆ, ಸೊ ಅದೇ ಕಾರಣಕ್ಕೆ ಬಳಸುವಂಥದ್ದು ಸೆಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ನೋಡಿದೀವಿ ಎಜುಕೇಶನ್ ಸೆಸ್ ಅಂತ ತೆಗೆದುಕೊಳ್ತಾ ಇದ್ರು, ಈಗ ಕೃಷಿ ಸೆಸ್ ಅಂತ ಏನು ವಿಧಿಸ್ತಾ ಇದ್ದಾರೆ. ಅಂದ್ರೆ ಫಾರ್ಮ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಇವರು ಈ ಒಂದು ಸೆಸ್ ಅನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಬಳಸಲಿಕ್ಕೆ, ಅಗ್ರಿಕಲ್ಚರ್ ಸೆಕ್ಟರ್ ಅಭಿವೃದ್ಧಿ ಮಾಡಲಿಕ್ಕೆ ಬಳಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹಣ ಇದು. ಅಂದ್ರೆ ಇವರೇನು ಸಂಗ್ರಹಿಸ್ತಾರೆ ಅದರ ಒಂದು ಸಂಪನ್ಮೂಲ. ಸೊ ಈಗ ಕೃಷಿ ಸೆಸ್ನಿಂದಾಗಿ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರವೇ ಕೃಷಿ ಕ್ಷೇತ್ರಕ್ಕೆ ಅನುದಾನವನ್ನ ಕೊಡಬೇಕೇ ವಿನಃ ಇದು ಮತ್ತೆ ಜನಸಾಮಾನ್ಯರಿಗೆ ಹೊರೆಯನ್ನ ಹಾಕಿ ಬರೆಯನ್ನ ಹಾಕಿ ಅದರಿಂದ ಕಲೆಕ್ಟ್ ಮಾಡಿ ಅವರು ಕೊಡೋದಾದ್ರೆ ಅಂಥದ್ದಲ್ಲಿ ಹೇಳಿಕೊಳ್ಳುವಂಥ ದೊಡ್ಡಸ್ತಿಕೆ ಏನು ಬಂತು ಅನ್ನೋ ಒಂದು ಪ್ರಶ್ನೆಯೂ ಸಹ ಈ ಸಂದರ್ಭದಲ್ಲಿ ಕಾಡ್ತಾ ಇದೆ. ಸೊ ಈಗ ಗಮನಿಸ್ತಾ ಇದ್ದೀವಿ ಅಡುಗೆ ಎಣ್ಣೆ. ಈಗ ನೋಡಿ, ಇದು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವಿಚಾರ ಅಲ್ಲ. ಗೃಹಿಣಿಯರು ತಲೆ ಕೆಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ವಿಚಾರ ಮಾತ್ರವಲ್ಲ. ಈ ಬಟಾಣಿ, ಬೇಳೆಕಾಳು, ಎಣ್ಣೆ, ಅಡುಗೆ ಎಣ್ಣೆ ಇವೆಲ್ಲವೂ ಸಹ ರೇಟ್ ಜಾಸ್ತಿ ಆಗೋದ್ರಿಂದ ತಾವೇನಾದರೂ ಹೋಟೆಲ್ ಮೇಲೆ ಸಾಕಷ್ಟು ಅವಲಂಬಿತರಾಗಿದ್ರೆ, ಎಷ್ಟೋ ಜನ ಬ್ಯಾಚುಲರ್ಸ್ ಇರ್ತಾರೆ, ಇಲ್ಲಿ ಬಂದು ಓದ್ಕೊಂಡಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಬ್ಯಾಚುಲರ್ಸ್ಗೂ ಸಹ ಹೋಟೆಲ್ ಮೇಲೆ ಏನಾದರೂ ಹೋಟೆಲ್ ಮೇಲೆ ಊಟಕ್ಕೆ ಅಥವಾ ತಿಂಡಿಗೆ ಏನಾದರೂ ಅವಲಂಬಿತರಾಗಿದ್ದರೆ ಅವ್ರಿಗೂ ಸಹ ಇದರ ಹೊರೆಯ ಬೀಳುತ್ತೆ. ಅದ್ರ ಜೊತೆಗೆ PG ನಡೆಸೋರ್ಗೂ ಸಹ ಇದು ಸಾಕಷ್ಟು ದುಸ್ತರವಾಗಿ ಪರಿಣಮಿಸುವಂಥದ್ದು. ಯಾಕಂದರೆ ವಸ್ತುಗಳು ದಿಢೀರನೆ ಏರಿಕೆ ಆಗುತ್ತೆ, ಅಗತ್ಯ ವಸ್ತುಗಳು. ಹಾಗಾದರೆ ನೇರವಾದಂಥ ಚಾರ್ಜ್ ಯಾರ ಮೇಲೆ ಹಾಕ್ತಾರೆ? ಎಗೈನ್ ಅದನ್ನು ಯಾರು ಕನ್ಸ್ಯೂಮ್ ಮಾಡ್ತಾರೋ ಅಥವಾ ಯಾರು ಫೈನಲ್ ಕನ್ಸ್ಯೂಮರ್ ಯಾರು ಇರ್ತಾರೋ ಅವರಿಗೆ ಅದರ ಒಂದು ನೇರವಾದಂಥ ಎಫೆಕ್ಟ್ ಬೀಳುತ್ತೆ. ಸೊ ಈಗ ಹೋಟೆಲ್ ಉದ್ಯಮಕ್ಕೂ ದೊಡ್ಡ ಮಟ್ಟಕ್ಕೆ ಪೆಟ್ಟು ಬೀಳುತ್ತೆ. ಅದ್ರ ಜೊತೆಗೆ ಅಡುಗೆ ಮಾಡುವಂಥ ಗೃಹಿಣಿಯರಿಗೆ, ಅದರಲ್ಲೂ ನಮ್ಮ ಕಿಚನ್ ಅಂತ ನಾವೇನು ಕರಿತೀವಿ, ಅಡುಗೆ ಮನೆ ಅಂತ ಏನು ಕರಿತೀವಿ, ಅಡುಗೆ ಮನೆಯ ಮೇಲೆ ಇದರ ಒಂದು ನೇರವಾದಂಥ ಎಫೆಕ್ಟ್ ಬೀರುವಂಥದ್ದು. ಕೊನೆಗೆ ಆ ಮನೆಯ ಜವಾಬ್ದಾರಿಯನ್ನು ಹೊತ್ತಂಥವ್ರು ಏನಿರ್ತಾರೆ ಅವರು ನಿಜಕ್ಕೂ ತತ್ತರಿಸಿ ಹೋಗಬಹುದಾದಂಥ ಸಾಧ್ಯತೆ ಇರುತ್ತೆ. ಅಚ್ಚೆ ದಿನ ಸಮೀಪಿಸ್ತಾ ಇದೆ, ಅಚ್ಚೆ ದಿನ ಬಂತು ಅಂತಾನೆ ಕೇಂದ್ರ ಸರ್ಕಾರ ಹೇಳ್ತಾ ಬರ್ತಾ ಇದೆಯೇ ವಿನಃ ಎಲ್ಲಿದೆ ಅಚ್ಚೆ ದಿನ ಅಂತ ಒಂದು ಪ್ರಶ್ನೆಯನ್ನು ಪ್ರತಿಯೊಬ್ಬರು ಇವತ್ತು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಅಫ್ಕೋರ್ಸ್ ಎಲ್ರಿಗೂ ಸಹ ಗೊತ್ತಿದೆ, ಸಂಪನ್ಮೂಲ ಕ್ರೋಢೀಕರಣ ಇಲ್ಲ, ಸಂಪನ್ಮೂಲ ಇಲ್ಲ, ಇನ್ಫ್ಲೋ ಇಲ್ಲ, ಸರ್ಕಾರಕ್ಕೆ ಆದಾಯ ಇಲ್ಲ. ಯಾಕಂದರೆ ಕೊರೋನಾ ಬಂತು, ಕಂಪ್ಲೀಟ್ ಇಡೀ ದೇಶವು, ಇಡೀ ಜಗತ್ತೇ ಸ್ತಬ್ಧವಾಗಿತ್ತು, ಅದರಲ್ಲಿ ನಮ್ಮ ದೇಶವೂ ಅಷ್ಟೇ. ಸೊ ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಬರಬೇಕಾಗಿದ್ದಂಥ ಆದಾಯ, ಸಂಪನ್ಮೂಲ ಎಲ್ಲವೂ ಸಹ ಕಂಪ್ಲೀಟಾಗಿ ಒಂದು ಕ್ಷಣ ನಿಂತು ಹೋಗಿತ್ತು. ಆದರೆ ಯಥಾಸ್ಥಿತಿಯಾಗಿ ನಿರ್ಮಲಾ ಸೀತಾರಾಮನ್ ಕಳೆದ ವರ್ಷ ಯಾವೊಂದು ಬಜೆಟನ್ನು ಮಂಡಿಸಿದ್ರು ಅದರಲ್ಲಿರ್ತಕ್ಕಂಥ ಅಂಶಗಳನ್ನೇ ಈ ಬಾರಿಯೂ ಸಹ, ಟ್ಯಾಕ್ಸ್ ಸ್ಲ್ಯಾಬ್ ಆಗಿರ್ಬೋದು ಪ್ರಮುಖವಾಗಿ. ಈ ಬಾರಿ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಅಂಥ ಏನು ಬದಲಾವಣೆ ಇಲ್ಲ, ಅದೇ ರೀತಿಯಾದ ಟ್ಯಾಕ್ಸ್ ಸ್ಲ್ಯಾಬ್ ಮುಂದುವರಿಯುತ್ತೆ. ಸೊ ಈಗ ಯಥಾಸ್ಥಿತಿಯಾಗಿ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ರೂ ಸಹ ಒಂದಷ್ಟು ವಸ್ತುಗಳ ಬೆಲೆ ಏರಿಕೆ ಏನಿದೆ ಇದು ಮುಂದಿನ ಹಂತಗಳಲ್ಲಿ ದೊಡ್ಡದಾದಂಥ ಒಂದು ಪರಿಣಾಮ ಬೀರಬಹುದಾದಂಥ ಸಾಧ್ಯತೆ ಇದೆ. ಅದು ಪ್ರಮುಖವಾಗಿ ಇದೆಲ್ಲವನ್ನ ಗಮನಿಸಿದ್ರೆ ಮಿಡ್ಲ್ ಕ್ಲಾಸ್, ಮಧ್ಯಮ ವರ್ಗದವರಿಗೆ ಇದು ದೊಡ್ಡ ಮಟ್ಟಕ್ಕೆ ಹೊರೆಯಾಗಿ ಬೀಳುತ್ತೆ. ಯಾಕಂದ್ರೆ ನೋಡಿ, ಈಗಾಗಲೇ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ದೀರಾ, ಗೃಹಿಣಿಯರು ಶಾಪ ಹಾಕ್ತಾ ಇದ್ದಾರೆ, ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈಗ ಈ ರೀತಿಯಂಥ ಅಗತ್ಯ ವಸ್ತುಗಳು ಏರಿಕೆಯಾಗಿರೋದ್ರಿಂದ ನಾಳೆಯಿಂದ ಏನು ತಿನ್ನಬೇಕು ಏನು ಬಿಡಬೇಕು ಅನ್ನೋಂಥ ಒಂದು ಯೋಚನೆ, ಪ್ರತಿಯೊಂದು ಕಾಳನ್ನು ಕೈಯಲ್ಲಿ ಹಿಡ್ಕೊಂಡು ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ. ಅನ್ನದ ಕಾಳಾಗಿರ್ಬೋದು ಅಥವಾ ಬೇಳೆ ಕಾಳಾಗಿರ್ಬೋದು, ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಇದು ಎಷ್ಟು ವರ್ತಿದೆ ಅಥವಾ ಇದನ್ನು ತಿನ್ನಲಿಕ್ಕೆ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗ್ತದೆ. ಇವತ್ತಿನ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು. ಕೊರೋನಾ ಸೆಸ್ಸನ್ನು ವಿಧಿಸ್ತಾರೆ ಅಂತ ಹೇಳ್ತಾ ಇದ್ರು, ಕೋವಿಡ್ ಸೆಸ್ಸನ್ನು ವಿಧಿಸ್ತಾರೆ ಅಂತ ಹೇಳ್ತಾ ಇದ್ರು. ಅದು ಎಗೈನ್ ಆ ಸೆಸ್ ಅನ್ನುವಂಥದ್ದು ಈಗ ಈ ಟ್ಯಾಕ್ಸ್ ಸ್ಲಾಬ್ ಮೇಲೆ ಆಧಾರದ ಮೇಲೆ, ಅಂದರೆ ಹೆಚ್ಚಿನ ಆದಾಯ ತೆರಿಗೆ ಯಾರು ಕಟ್ತಾರಲ್ವ ಅವರಿಗೆ ಈ ಒಂದು ಕೊರೋನಾ ಅಥವಾ ಕೋವಿಡ್ ಸೆಸ್ಸನ್ನು ವಿಧಿಸಬಹುದಾದಂಥ ಸಾಧ್ಯತೆ ಇತ್ತು ಅಂತ ಒಂದು ವಿಶ್ಲೇಷಣೆ ಇತ್ತು. ಆದರೆ ಆ ರೀತಿಯಾಗಿ ಆಗಿಲ್ಲ. ಅದರ ಬದಲಾಗಿ ಇದು ಪ್ರತಿಯೊಬ್ಬರಿಗೂ ನೇರವಾಗಿ ಪರಿಣಾಮ ಬೀರಬಹುದಾದಂಥ ಒಂದು ಸೆಸ್ಸನ್ನು ವಿಧಿಸಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬರೂ ಸಹ ಅಡುಗೆ ಎಣ್ಣೆಯನ್ನು ಖರೀದಿ ಮಾಡ್ತಾರೆ, ಪ್ರತಿಯೊಬ್ಬರು ಬೇಳೆಕಾಳು ಪ್ರತಿಯೊಬ್ಬರು ಸೇವನೆ ಮಾಡೇ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಹಾಗಾಗಿ
ಇದೆಲ್ಲವೂ ಸಹ ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದೀವಿ. ಜೊತೆಗೆ ಬೆಲೆ ಏರಿಕೆಯ ಒಂದು ಗ್ರಾಫಿಕ್ಸ್ ಪ್ಲೇಟ್ನ ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ರೆ ನೋಡಿ, ಚಿನ್ನ ಮತ್ತಷ್ಟು ಏರಿಕೆ ಆಗಬಹುದಾದಂಥ ಸಾಧ್ಯತೆ ಇರ್ತಕ್ಕಂಥದ್ದು ಅದನ್ನು ಗಮನಿಸ್ತಾ ಇದ್ದೀವಿ ನಾವು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂದರೆ ತುಂಬ ಚೆನ್ನಾಗಿ ಸಬೂಬನ್ನು ಹೇಳ್ತಾರೆ ಬಿಜೆಪಿಯವರು. ಪೆಟ್ರೋಲ್ ಏರಿಕೆಯಾಗಿದೆ, 2.5 ರೂಪಾಯಿ ಈಗ ಕೃಷಿ ಸೆಸ್ ಪೆಟ್ರೋಲ್ ಮೇಲೆ ವಿಧಿಸಿರ್ತಕ್ಕಂಥದ್ದು. ವಾಹನದ ಬಿಡಿ ಭಾಗ ಏರಿಕೆಯಾಗಿದೆ. ಸಹಜವಾಗಿ ಇದು ಆಟೋಮೊಬೈಲ್ ಇಂಡಸ್ಟ್ರಿ ಮೇಲೆ ಪರಿಣಾಮ ಬೀರುತ್ತೆ. ಆಟೋಮೊಬೈಲ್ ಕ್ಷೇತ್ರದ ಮೇಲೆ ದೊಡ್ಡ ಮಟ್ಟಕ್ಕೆ ಪರಿಣಾಮ ಬೀರುತ್ತೆ. ಮದ್ಯ ಏರಿಕೆಯಾಗಿದೆ, ಆದರೆ ಬಹುಶಃ ಮದ್ಯಪ್ರಿಯರು ಯಾರು ಅದಕ್ಕೆ ಅತಿ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಷ್ಟೇ ಇದ್ರೂ ಮದ್ಯವನ್ನು ಖರೀದಿ ಮಾಡ್ತಾರೆ. ರಸಗೊಬ್ಬರ ಏರಿಕೆಯಾಗಿದೆ, ರೈತನ ಕೈ ಹಿಡಿಯುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅಂತ ಹೇಳ್ತಾ ಇದೆ. ಆದರೆ ಈಗ ರಸಗೊಬ್ಬರ ಏರಿಕೆಯಾಗಿದೆ, ಪೀಠೋಪಕರಣವೂ ಸಹ ಏರಿಕೆಯಾಗಿದೆ. ಶ್ರೀಸಾಮಾನ್ಯರು ಮನೆಗೆ ಯಾವುದಾದ್ರೂ ಒಂದು ಪೀಠೋಪಕರಣವನ್ನು ತೆಗೆದುಕೊಂಡು ಬರಬೇಕಂದ್ರೆ ಅದರ ಮೇಲೆ ತೆರಿಗೆಯ ಒಂದು ಹೆಚ್ಚುವರಿಯಾದಂಥ ಒಂದು ಹೊರೆ ಅವರಿಗೆ ಬೀಳುತ್ತೆ. ಇನ್ನು ಮೇಕಪ್ ವಸ್ತುಗಳು ಇಳಿಕೆಯಾಗಿದೆ. ಏನಕ್ಕೆ ಅಷ್ಟು ಮೇಕಪ್ ವಸ್ತುನ ಇಳಿಸಿದ್ದಾರೋ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಡೀಸೆಲ್ ಬೆಲೆ ಏರಿಕೆಯಾಗಿದೆ, 4 ರೂಪಾಯಿ ಕೃಷಿ ಸೆಸ್ ಡೀಸೆಲ್ ಮೇಲೆ. ಅಡುಗೆ ಎಣ್ಣೆ ಏರಿಕೆಯಾಗಿದೆ. ಶ್ರೀಸಾಮಾನ್ಯನ ಜೇಬಿಗೆ ನೇರವಾಗಿ ಕತ್ತರಿ ಬೀಳಬಹುದಾದಂಥ ವಸ್ತುಗಳನ್ನೇ ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಬೇಕರಿ ಉತ್ಪನ್ನಗಳು ಏರಿಕೆಯಾಗಿದೆ. ಯಾಕೆ ಅಂದರೆ ಅಡುಗೆ ಎಣ್ಣೆ ಆಗಿರ್ಬೋದು, ಜೊತೆಗೆ ಎಲ್ಲ ಬೇಳೆಕಾಳುಗಳೆಲ್ಲ ಏರಿಕೆ ಆಗಿರೋದ್ರಿಂದ ಸಹಜವಾಗಿ ಇದು. ಇನ್ನು ಎಲೆಕ್ಟ್ರಾನಿಕ್ ಆಟಿಕೆಗಳನ್ನು ಯಾರು ಖರೀದಿ ಮಾಡ್ತಾರೆ? ದೊಡ್ಡವರು ಖರೀದಿ ಮಾಡ್ತಾರೆ ಅವ್ರ ಮಕ್ಕಳಿಗೋಸ್ಕರ. ಅದು ಇಳಿಕೆಯಾಗಿದೆ. ನೈಲಾನ್ ಬಟ್ಟೆ ಇಳಿಕೆಯಾಗಿದೆ. ನೈಲಾನ್ ಬಟ್ಟೆ ಬಹುತೇಕ ಮಧ್ಯಮ ವರ್ಗದವರು ಯೂಸ್ ಮಾಡುವಂಥದ್ದೇ ಕಾಟನ್ ಬಟ್ಟೆ. ಇನ್ನು ನೋಡಿ, ಹೋಟೆಲ್ ಊಟವೂ ಸಹ ಏರಿಕೆ ಆಗ್ತಿದೆ. ಎಸ್, ಅಫ್ಕೋರ್ಸ್ ಇದೆಲ್ಲವೂ ಏರಿಕೆ ಆಗೋದ್ರಿಂದ, ಜೊತೆಗೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆ ಆಗೋದ್ರಿಂದ ಹೋಟೆಲ್ ಬೆಲೆಯೂ ಸಹ ಏರಿಕೆ ಆಗೋದು. ಪ್ರಿಂಟರ್ ಕಾರ್ಟ್ರೇಜ್ ಇಳಿಕೆ ಆಗಿದೆಯಂತೆ, ಅದು ಏನಕ್ಕೆ ಇಳಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹಾಗೆ ಪ್ಲಾಸ್ಟಿಕ್ ಉತ್ಪನ್ನಗಳು ಏರಿಕೆಯಾಗಿದೆ. ಮನೆಗೆ ಏನಾದರೂ ತೆಗೆದುಕೊಂಡು ಬರೋಣ ಅನ್ನೋದಾದರೆ ತಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಏನಷ್ಟು ದೊಡ್ಡ ಮಟ್ಟಕ್ಕೆ ತಮಗೆ ಡಿಫ್ರೆನ್ಸ್ ಕಾಣೋದಿಲ್ಲ, ಒಂದು 5 ರೂಪಾಯಿ 10 ರೂಪಾಯಿ ಡಿಫ್ರೆನ್ಸ್ ಬರ್ಬೋದು. ಆದರೆ ದೊಡ್ಡ ಲಾಟಾಗಿ ಖರೀದಿ ಮಾಡುವಂಥವ್ರು, ಅಂದರೆ ಹೊಸ ಮನೆಯನ್ನು ನಿರ್ಮಾಣ ಮಾಡಿ ಆ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಏನಾದರೂ ಚಿಂತನೆ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಇದು ದೊಡ್ಡದಾಗಿ ಎಫೆಕ್ಟ್ ಬೀರುತ್ತೆ ವೀಕ್ಷಕರೇ.